ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪಘಾತದಲ್ಲಿ ವಿಎ ಭುವನ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮೇಲಾಧಿಕಾರಿಗಳ ಡೆಡ್ಲೈನ್ ನಿಂದ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ತಹಶೀಲ್ದಾರ್ ಮೌಖಿಕ ಆದೇಶದ ಆಡಿಯೋ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 6:30ಕ್ಕೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ಹೇಳಿ ಆದೇಶವನ್ನ ನೀಡಿದ್ರು. ಇಲ್ಲಿ ಅಧಿಕಾರಿಗಳ ಒತ್ತಡದಿಂದ ಅವಸರದಲ್ಲಿ ವಿಎ ಭುವನ ಅವರು ತೆರಳಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಅವಸರವೇ ಈ ಒಂದು ಅವಘಡಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವಸರದಲ್ಲಿ ತೆರಳಿದ್ದ ವಿಎ ಭುವನಗೆ ಅಪಘಾತವಾಗಿದೆ. ಈ ಒಂದು ಕಾರಣದ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಈ ಒಂದು ಅವಸರದಲ್ಲಿ ತೆರಳುವುದಕ್ಕೆ ಏನು ಆದೇಶವನ್ನ ನೀಡಿದ್ರೋ ಅದಕ್ಕೆ ಕಾರಣರಾದ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗ್ರಾಮ ಆಡಳಿತಾಧಿಕಾರಿ ಅಪಘಾತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಡಿಯೋ ಏನಿದೆ ಅದು ಲಭ್ಯವಾಗಿರುವಂತದ್ದು. ಅಧಿಕಾರಿಗಳ ಈ ಒಂದು ಒತ್ತಡದಿಂದಲೇ ಅವಸರದಲ್ಲಿ ಭುವನ ತೆರಳಿದ್ದಾಳೆ. ಹಾಗಾಗಿ ಈ ಒಂದು ಅಪಘಾತ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ತಹಶೀಲ್ದಾರ್ ಅವರು ನೀಡಿರುವಂತಹ ಒಂದು ಆದೇಶ ಏನಿದೆ, ಮೌಖಿಕ ಆದೇಶದ ಆಡಿಯೋ ಲಭ್ಯವಾಗಿರುವಂತದ್ದು. ಎಸಿ ಆದೇಶದಂತೆ ಬೆಳಗ್ಗೆ 6:30ರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತ ಹೇಳಿ ಆಡಿಯೋ ಒಂದು ಈಗ ಲಭ್ಯವಾಗ್ತಾ ಇರುವಂತದ್ದು. ಈ ಆಡಿಯೋದಲ್ಲಿ ಈ ಒಂದು ಆದೇಶವನ್ನ ತಹಶೀಲ್ದಾರ್ ನೀಡಿರುವಂತದ್ದು. ಹಾಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ನೀವೆಲ್ಲರೂ ಕೂಡ ಇರಬೇಕು. ನಾವು ಮತ್ತೆ ಎಸಿ ಮೇಡಮ್ 7:30ಕ್ಕೆ ಎಲ್ಲರೂ ಇದ್ದಾರೆ ಅಂತ ಹೇಳಿ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಹಾಗಾಗಿ ಎಲ್ಲರೂ ಬೇಗ ಹೋಗಿ ತಲುಪಬೇಕು ಅಂತ ಹೇಳಿ ಆದೇಶವನ್ನ ನೀಡಿದ್ರು. ಇಲ್ಲಿ ಎಲ್ಲರೂ ಕೂಡ ಫೀಲ್ಡ್ ನಲ್ಲಿ 6:00ವರೆಗೆ ಇರಲೇಬೇಕು. ಇಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಬಹುದು. ಎಸಿ ಮೇಡಮ್, ಡಿಸಿ ಮೇಡಮ್ ಹಾಗೂ ನಾವು, ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡ್ತೀವಿ. ಸರ್ಪ್ರೈಸ್ ವಿಸಿಟ್ ಇರುತ್ತೆ. ಹಾಗಾಗಿ BLOಗಳಿಗೆ ಕಮ್ಯುನಿಕೇಶನ್ ಮಾಡಿ ತಾವು ಕೂಡ ಫೀಲ್ಡ್ ನಲ್ಲಿ ಇರಿ ಅಂತ ಹೇಳಿ ಆ ಒಂದು ಆಡಿಯೋ ಮೂಲಕ ಆದೇಶವನ್ನ ಹೊರಡಿಸಿರ್ತಾರೆ. ಹಾಗಾಗಿ ಈ ಆಡಿಯೋ ಈಗ ಲಭ್ಯವಾಗ್ತಾ ಇದ್ದಂತೆ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈಗಾಗಲೇ ಹೇಳಿದ್ದೇವೆ, ಫೀಲ್ಡ್ ನಲ್ಲಿ ಇಲ್ಲ ಅಂದ್ರೆ ನಾನು ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ. ವೆರಿ ಸೀರಿಯಸ್ ಆಗಿ ಇದರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಹೇಳಿ ಈಗ ಏನು ಹೇಳಿರುವಂತಹ ಆಡಿಯೋ ಒಂದು ವೈರಲ್ ಆಗ್ತಾ ಇರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ಭುವನ ಅಪಘಾತದಲ್ಲಿ ಈ ಒಂದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DCM ಮತ್ತು ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. DCM ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರು ತಾಲೂಕಿನ ಗೂಳೂರು ಬಳಿ ಬೈಕ್ಗೆ ಲಾರಿ ಡಿಕ್ಕಿಯಾಗಿ ವಿಎ ಭುವನ ಅವರು ಸಾವನ್ನಪ್ಪಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಭುವನ ಮೃತಪಟ್ಟಿರುವ ವಿಷಯ ತಿಳಿದು ದುಃಖವಾಯಿತು ಅಂತ ಹೇಳಿದ್ದಾರೆ. ಬದುಕಿ ಬಾಳಬೇಕಾದಂತ ಜೀವವೊಂದು ಹೀಗಾಗಿ ಇನ್ನಿಲ್ಲವಾದಾಗ ಅವರ ಕುಟುಂಬಕ್ಕೆ ಆಗುವಂತ ಆಘಾತ, ನೋವನ್ನ ನಾನು ಅರ್ಥೈಸಿಕೊಳ್ಳಬಲ್ಲೆ. ಈ ದುಃಖದ ವೇಳೆಯಲ್ಲಿ ಮೃತರ ಕುಟುಂಬದ ಜೊತೆ ನಾನಿರ್ತೇನೆ. ಮೃತ ಯುವತಿಯ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಅವರ ಕುಟುಂಬ ವರ್ಗ ಮತ್ತು ಬಂಧು ಮಿತ್ರರಿಗೆ ಈ ನೋವನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟ್ವೀಟ್ನ ಮೂಲಕ ಸಂತಾಪವನ್ನ ವ್ಯಕ್ತಪಡಿಸಿರುವಂತದ್ದು. ಇಲ್ಲಿ ಈ ಒಬ್ಬ ವಿಎ ಭುವನ ಏನಿದ್ದಾರೆ ಅವರು SIR ಪ್ರಕ್ರಿಯೆ ಅಂತ ಹೇಳಿ ತಮ್ಮ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದಂತ ವೇಳೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ವಿಎಗಳೆಲ್ಲರೂ ಕೂಡ ತಹಶೀಲ್ದಾರ್ ಕಚೇರಿ ಮುಂದೆ ಕೂತು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಈ ಸಾವಿಗೆ ಮೇಲಾಧಿಕಾರಿಗಳ ಆದೇಶವೇ ಕಾರಣ. ಅವರ ಒತ್ತಡದಿಂದಲೇ ಈ ಒಂದು ಆಕ್ಸಿಡೆಂಟ್ ಆಗಿರುವಂತದ್ದು. ಮೇಲಾಧಿಕಾರಿಗಳಿಂದ ಬಂದಿರುವಂತಹ ಒತ್ತಡದಿಂದ ಭುವನ ಅವಸರದಲ್ಲಿ ಹೊರಟಿರುವಂತಹ ಕಾರಣ ಈ ಒಂದು ಪ್ರಕರಣ ನಡೆದಿದೆ, ಈ ಒಂದು ಅಪಘಾತ ನಡೆದಿದೆ. ಹಾಗಾಗಿ ಈ ಸಾವಿಗೆ ಕಾರಣವಾದವರ ವಿರುದ್ಧ ಕ್ರಮವಾಗಲೇಬೇಕು ಅಂತ ಹೇಳಿ ಎಲ್ಲಾ ವಿಎಗಳು ಪ್ರತಿಭಟನೆ ನಿನ್ನೆ ರಾತ್ರಿ ಪೂರ್ತಿ ಧರಣಿ ಕೂತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತು ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ
ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಆ್ಯಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ದರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತು ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಆ್ಯಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿ ಸ್ಟಾರ್ಟ್ ಮಾಡಿ.